ನಾನು ಹೆಂಗೆ ಗುರು ಈ ವ್ಯಕ್ತಿ ಜೊತೆ ಒಂದು ಬಂಡೆ ಕಲ್ಲಿದ್ದಂಗೆ ಇದ್ದಾನಲ್ಲ, ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಆ್ಯಂಡ್ ಮಧ್ಯದಲ್ಲಿ ನೋಡಿದ್ರೆ ಮೋಟಿವೇಶನ್ ಹೊಡೆಯೋದು, ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋದು. ಅದು ಬಿಟ್ಟರೆ ಎಮೋಷನ್ಸ್ ಯಾವುದೇ ಥರದ್ದು ಬರ್ತಾ ಇಲ್ಲ, ಅದೊಂದೇ ಸೇಮ್ ಎಮೋಷನ್ಸು. ಆ್ಯಂಡ್ ಹ್ಯೂಮರ್ ಅನ್ನೋದು ಟ್ರೈ ಮಾಡಬಾರ್ದು, ಬಂದರೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಬಿಟ್ಬಿಡಬೇಕು ಅಂತ. ಅಲ್ಲಿ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. ಅರಸರು ಸೇವಕರು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇತ್ತು. ಕಾಕ್ರೋಚ್ ಸುದಿ ಸುಮ್ಮನೆ ಒಂದು ಹೆಲ್ದಿ ಫ್ಲರ್ಟಿಂಗ್ ಥರದ್ದೇನೋ ಒಂದು ಮಾಡ್ತಾಯಿದ್ರು ವಿತ್ ರಾಶಿಕಾ. ಅವ್ರ ತಲೆ ಮೇಲೆ ಏನೋ ಹೂವು ಇಡಬೇಕು, ಹೂವು ಮುಡಬೇಕು ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು, ನಾನು ಈಗ ಹೂವು ಇಡ್ತೀನಿ ಎಲ್ಲರೂ ನೋಡ್ರಪ್ಪ ಅಂತ ನಾವು ನೋಡ್ತಾ ಇದ್ವಿ. ಈ ವ್ಯಕ್ತಿಗೆ ಕರಿಬಸವನಿಗೆ ಇಲ್ಲೇನಾದರೂ ನಂದೇನಾದರೂ ಸೀನ್ ಮಾಡಬೇಕು ಇಲ್ಲಿ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು, ಮಹಾರಾಜರೇ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬೇಡಿ ನೀವು ಅಂತ ಸಡನ್ನಾಗಿ ಜೋರಾಗಿ ಹೋಗಕ್ಕೆ ಶುರು ಮಾಡಿದ್ರು. ಎಲ್ಲರೂ ಅಯ್ಯೋ ಏನು ವಾಟ್ ಇಸ್ ಈ ಸೇಯಿಂಗ್ ಅಂತ ಸುದಿಯೆಲ್ಲ ತಿರುಗ್ತಾ ಇದ್ದಾರೆ, ಏನಾಗ್ತದೆ, ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡುತ್ತಿದ್ದೀರಿ ನೀವು ಅಂತ. ಎಷ್ಟು ಇದು ಅಂದರೆ ಭಯ ಆಗ್ಬಿಡ್ತು, ಸುದಿಗೆಲ್ಲ ಭಯ ಆಗ್ಬಿಡ್ತು. ಕ್ಯಾಮ್ರಾ ಎಲ್ಲ ಇದೆಯಲ್ಲ, ಸುಮ್ಮನೆ ಕೈ ಮಾಡ್ತಿಲ್ಲ, ಸುಮ್ಮನೆ ಓಡಾಡ್ತಾ ಇರೋದು ಅಷ್ಟೇ. ಆ್ಯಂಡ್ ಶೀ ಈಸ್ ಆಲ್ಸೋ ಓಕೆ, ಶೀ ಈಸ್ ಆಲ್ಸೋ ಹ್ಯಾಪಿ. ಎಲ್ಲರೂ ಶಾಕು, ಯಾಕೆ ಹಿಂಗೆ ಕೈ ಮಾಡೋಂಗಿಲ್ಲ ಹೆಣ್ಣು ಮಕ್ಕಳ ಮೇಲೆ ಹಂಗೆ ಅಂತ. ಸುದಿ ಕೋಪ ಬಂದ್ಬಿಟ್ಟು, ಬ್ರೋ ಅವ್ರನ್ನ ಕರ್ಕೊಂಡೋಗಿ ಪ್ಲೀಸ್, ಆ ಕಡೆ ಕರ್ಕೊಂಡೋಗಿ, ಇದು ಅರಸರ ಆಜ್ಞೆ, ನೀವು ಬಾಗ್ಲ ಹತ್ರ ಹೋಗಿ ನಿಂತ್ಕೋಬೇಕು ಅಂತೆಲ್ಲ ಹೇಳಿದ್ರು. ಹೋಗಿಲ್ಲ ಈ ವ್ಯಕ್ತಿ, ನೀವು ತಪ್ಪು ಮಾಡ್ತಿದ್ದೀರಾ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬೇಡಿ. ಆಮೇಲೆ ಎಲ್ಲರೂ ಹುಡುಗರು ಓಡ್ ಬಂದ್ಬಿಟ್ಟು, ಅಣ್ಣ ಆಯಿತು ಪ್ರೋಮೋ ನಿಮ್ಮದೇ ಹೋಗ್ತಾ ಇದೆ, ಆಯಿತು ಸಿಕ್ತು, ರೆಕಾರ್ಡ್ ಆಯ್ತು ಬಿಡಿ, ನಿಮ್ಮದೇ ಫೇಸು ಫುಲ್ ಎಪಿಸೋಡ್ ನೀವೇ ಬಿಡಿ ಅಂತ ಹೇಳಾದ್ಮೇಲೆ ಖುಷಿಯಾಗ್ಬಿಟ್ಟು ಹಿಂದೆ ಹೋದರು. ಆಮೇಲೆ ಸುದಿ ಬಂದು ಹೇಳಿದ್ರು, ಮಗ ಯಾಕೆ ಹಿಂಗೆ ಮಾಡ್ತಾರೆ, ಆಮೇಲೆ ನಾನು ಹೆಂಡ್ತಿ ಆಚೆ ಬಂದು ಗುಂಬಿಡ್ತಾಳೆ, ಹಿಂಗೆಲ್ಲ ಮಾಡಿದ್ರೆ ವಯಸ್ಸಲ್ಲಿ ಚಿಕ್ಕ ಹುಡುಗಿ ಅವಳು, ಸುಮ್ಮನೆ ಏನೋ ಜೋಕ್ ಏನೋ ಕಾಮಿಡಿ ಮಾಡ್ತಾ ಇರ್ತೀವಿ, ಹಿಂಗೆ ಬಂದ್ಬಿಟ್ಟು ಹಿಂಗೆ ಜೋರಾಗಿ ಕೂಗೋದು ಅಂತ. ಬಟ್ ಕರಿಬಸಪ್ಪ ಅವ್ರ ಪ್ರಕಾರ ಅವರು ಜೋಕ್ ಮಾಡಿದ್ದು ಆ ಒಂದು ಇದರಲ್ಲಿ ಅಂತ.